ಹಾಸನದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಾಗಿ ಸರ್ಕಾರದ ಮಾರ್ಗಸೂಚಿ ಮತ್ತು ಅಧಿಸೂಚನೆಯಂತೆ ಮೀಸಲಾತಿ ನಿಗದಿಪಡಿಸದೆ ಅವೈಜ್ಞಾನಿಕವಾಗಿ ಮೀಸಲಾತಿ ಪ್ರಕಟಿಸಲಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಸೋಮವಾರದಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟು ಎನ್ಆರ್ ವೃತ್ತದಲ್ಲಿ ಕೆಲ ಸಮಯ ಮಾನವ ಸರಪಳಿ ನಿರ್ಮಿಸಿ ನಂತರ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದಾಗ ಬ್ಯಾರಿಜೇಡ್ ಹಾಕಿ ಪೊಲೀಸರು ತಡೆದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ಅಧಿಕಾರಿಗಳು ಮುಂದಾದರೂ ಇದಕ್ಕೆ ಪ್ರತಿಭಟನಾಕಾರರು ಒಪ್ಪಲಿಲ್ಲ. ಜಿಲ್ಲಾಧಿಕಾರಿ ಅವರೇ ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಬೇಕು ಎಂದು ಜೆಡಿಎಸ್ ಮುಖಂಡರು ಪಟ್ಟು ಹಿಡಿದರು. ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕಚೇರಿಯಲ್ಲೇ ಇದ್ದರೂ ಮನವಿ ಸ್ವೀಕರಿಸಲು ಅವರೇ ಆಗಮಿಸಬೇಕು ಎಂಬ ಬೇಡಿಕೆಯಿಂದ ಪ್ರತಿಭಟನಾಕಾರರು ಹಿಂದೆ ಸರಿಯಲಿಲ್ಲ. ಮನವಿ ಸ್ವೀಕರಿಸಲು ಜಿಲ್ಲಾಧಿಕಾರಿಗಳೇ ಬರಬೇಕೆಂದು ನೂರಾರು ಜೆಡಿಎಸ್ ಕಾರ್ಯಕರ್ತರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಮುಖಂಡರು ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಜೆಡಿಎಸ್ ಕಾರ್ಯಕರ್ತರು ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿ ಸ್ಥಾನಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ ಎಂದು ಆರೋಪಿಸಿದರು. ಇದೇ ವೇಳೆ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕ ಲಿಂಗೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆ ಅತ್ಯಂತ ಮಹತ್ವದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಾಗಿದ್ದು, ಮೀಸಲಾತಿ ನಿಗದಿ ಮಾಡುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಾನೂನುಬದ್ಧ ನಿಯಮಗಳನ್ನು ಪಾಲಿಸಬೇಕು. ಆದರೆ ಹಾಸನ ಜಿಲ್ಲೆಯಲ್ಲಿ ಮೀಸಲಾತಿ ನಿಗದಿ ಮಾಡುವ ಪ್ರಕ್ರಿಯೆಯಲ್ಲಿ ಅವೈಜ್ಞಾನಿಕ ಕ್ರಮ ಅನುಸರಿಸಲಾಗಿದೆ ಎಂದು ದೂರಿದರು. ನಿಗದಿಪಡಿಸಿರುವ ಮೀಸಲಾತಿಯಿಂದ ಹಲವೆಡೆ ಗೊಂದಲ ಉಂಟಾಗಿದ್ದು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಆಕ್ಷೇಪಣೆಗಳಿಗೆ ಸೂಕ್ತ ಸ್ಪಂದನೆ ದೊರೆತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಸರ್ಕಾರದ ಅಧಿಸೂಚನೆ ಮತ್ತು ನಿಗದಿತ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಮೀಸಲಾತಿ ನಿಗದಿ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಇದೊಂದು ಅಭ್ಯಾಸ ಆಯ್ತು ಕನ್ನಡ ಬಂದು ಒಂದು ನಿಲ್ಲಕ್ಕೆ ಕರೆಕ್ಟಾಗಿ ಅಲ್ಲಿ ಒಂದು ಕಚೇರಿ ಮುಂದೆ ಇವತ್ತೇನು ನಮ್ಮ ಜಿಲ್ಲಾ ಜನತಾದಳ ನಾಯಕರು, ಕಾರ್ಯಕರ್ತರು, ಮಾನ್ಯ ಸಾರ್ವಜನಿಕ ಬಂಧುಗಳು ಇಲ್ಲಿ ಸೇರಿದ್ದೇವೆ. ನಮ್ಮ ಮೂಲ ಉದ್ದೇಶ ಈ ತಿಂಗಳ 18ನೇ ತಾರೀಕು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯನ್ನು ಹೊರಡಿಸಿದ್ದಾರೆ. ನಾವುಗಳು ಪ್ರತಿ ತಾಲೂಕು, ಪ್ರತಿ ಗ್ರಾಮ ಪಂಚಾಯಿತಿಯನ್ನು ಅವಲೋಕಿಸಿ ನೋಡಿದಾಗ ಇದರಲ್ಲಿ ಮೇಲ್ನೋಟಕ್ಕೆ ಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದು ಬಿಂಬಿತ ಆಗಿದೆ. ಅವರೇ ಸರ್ಕಾರವೇ ಆಯೋಗನೇ ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆ ಮಾರ್ಗಸೂಚಿಗಳ 90% ಯಾವುದೂ ಕೂಡ ಜಾರಿಯಾಗಿಲ್ಲ. ಕೆಲವು ಪುನರಾವರ್ತಿಯಾಗಿದ್ದಾವೆ, ಕೆಲವು ಕೈ ಬಿಟ್ಟು ಹೋಗಿದ್ದಾವೆ. ಎಲ್ಲಿ ಜನಸಂಖ್ಯೆ ಯಾವ ವರ್ಗ ಇರುತ್ತೆ, ಈಗ ಸಾಮಾನ್ಯ ವರ್ಗ ಇದ್ದರೆ ಅಲ್ಲಿ ಕೆಲವು ಮೀಸಲಾತಿಯನ್ನು ಇಟ್ಟಿದ್ದಾರೆ. ಮೀಸಲಾತಿ ಇರೋ ಕಡೆ ಬೇರೆ ಬದಲಾವಣೆ ಆಗಿದ್ದಾವೆ. ಕೆಲವು ಕಡೆ ಎ ಗ್ರೂಪ್, ನಾವೇನು ಸಾಮಾಜಿಕ ನ್ಯಾಯವನ್ನು ಬಯಸಿದ್ದೇವೆ, ಅದು ಅಲ್ಪಸಂಖ್ಯಾತರಾಗಿರಲಿ, ಹಿಂದುಳಿದ ವರ್ಗದವರಾಗಿರಲಿ, ಯಾವುದೇ ಸಮುದಾಯ, ನಮ್ಮ ಪರಿಶಿಷ್ಟ ಸಮುದಾಯ ಆಗಿರಲಿ, ಅವರುಗಳು ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಲ್ಲ. ಅಲ್ಲಿ ಬೇರೆ ಬೇರೆ ಅವಕಾಶ ಆಗಿದೆ. ಬೇರೆಯವರ ಕಡೆ ಮೀಸಲಾತಿ ಕೂಡ ಅಲ್ಲಿ ಕೂಡ ಸರಿಯಾಗಿ ಬಂದಿಲ್ಲ. ಈ ರೀತಿ ಅವೈಜ್ಞಾನಿಕವಾಗಿ, ಅಸಮರ್ಪಕವಾಗಿ ಆಗಿದೆ.
ತಹಶೀಲ್ದಾರರವರು ಏನು ರೆಕಮೆಂಡ್ ಮಾಡಿದರು, ನಂತರ DC ಆಫೀಸ್ನಲ್ಲಿ ಏನಾಯಿತು, ಇದರಲ್ಲಿ ಯಾರ ಕೈವಾಡ ಇದೆ, ಇಲ್ಲಿ ಆಡಳಿತ ಪಕ್ಷ ತನ್ನ ಅಭ್ಯರ್ಥಿಗಳು ನಿಂತು ಗೆಲ್ಲೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಸತ್ಯ ಇದೆ. ಅದೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಗ್ರಾಮಗಳ ಯಾವ ನಾಯಕರಾಗಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರಿಗೆ ತಪ್ಪಿಸಬೇಕು ಅನ್ನೋ ಹುನ್ನಾರ ಕೂಡ ಇದೆ. ಇದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಜಿಲ್ಲಾಡಳಿತ, ನಾವು ಕಾರ್ಯಕರ್ತರು ಮತ್ತು ಕಾನೂನು ಪ್ರಕಾರ ತಾವೇನು 15 ದಿನ ಅವಕಾಶ ಕೊಟ್ಟಿದ್ದೀರಿ ತಕರಾರು ಸಲ್ಲಿಸೋದಕ್ಕೆ, ಸಲ್ಲಿಸಿದ ಮೇಲೆ ಅದನ್ನೆಲ್ಲ ದಯವಿಟ್ಟು ನೋಡಿ ನೀವು ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕು. ಈಗ ಆಗಿರೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅಸಮರ್ಪಕ ಅವೈಜ್ಞಾನಿಕ ಒಂದು ಏನಿವತ್ತು ಮೀಸಲಾತಿ ಇದೆ ಅದನ್ನು ತಪ್ಪಿಸಬೇಕು. ನಮ್ಮ ಬೇಡಿಕೆ ಒಂದೇ, ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ದೊರಕಬೇಕು. ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಹೊಂದಿದ್ದೇವೆ, ಅದಾಗಬೇಕು ಅಂತ ನಾನು ಇವತ್ತು ಆಗ್ರಹ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಮೀಸಲಾತಿ ಕೊಡಬೇಕು, ಜನ ಅವರಿಗೆ ಮೀಸಲಾತಿನೇ ಕೊಟ್ಟಿಲ್ಲ. ಸಾಮಾನ್ಯ ಮಹಿಳೆ ಅದೇ ಆದ ಒಂದು ಗೈಡ್ಲೈನ್ಸ್ ಇದೆ. ಹಿಂದೆ ಮಹಿಳೆಯರಿದ್ದ ಪುರುಷರು ಬರಬೇಕು ಅಂದರೆ ಜನರಲ್ ಮಾಡಬೇಕು, ಜನರಲ್ ಇದ್ದ ಮಹಿಳೆ ಮಾಡಬೇಕು. ಎಷ್ಟಿನೇ ಇಲ್ಲ ಅಂಥ ಕಡೆಗೆ ಎಷ್ಟಿ ಕೊಟ್ಟಿದ್ದಾರೆ. ಯಾಕೆಂತಂದರೆ ಅವರಿಗೆ ಆದಂಥ ಒಂದು ಹಕ್ಕಿದೆ. ಎಷ್ಟಿ ಅವರಿಗೆ ಸಮಾಜದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವರೆಲ್ಲರೂ ಸಹ ಮೀಸಲಾತಿ ಕೊಡ್ತಕ್ಕಂಥದ್ದನ್ನು ಇವತ್ತ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಇದು ಯಾರು ಕೈವಾಡ ಇದೆ ಗೊತ್ತಿಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು DC ಅವರಿಗೆ ಮನವಿ ಮಾಡಲಿಕ್ಕೆ. ಏನೇನು ಅವೈಜ್ಞಾನಿಕವಾಗಿ ಇವತ್ತು ಮೀಸಲಾತಿ ಆಗಿದೆ, ರಾಜಕೀಯ ಪ್ರೇರಿತವಾಗಿದೆ, ಅದನ್ನೆಲ್ಲರೂ ಸಹ ಸರಿಪಡಿಸ್ಬೇಕನ್ನೋ ಮನವಿ ಮಾಡೋಕ್ಕೆ ಅಂತ ಬಂದಿದ್ದೇವೆ. ಇನ್ನು 15 ದಿನ ಟೈಮು ಅವರು ಸಹ ನಮಗೆ ಟೈಮ್ ಕೊಟ್ಟಿದ್ದಾರೆ ಅರ್ಜಿ ಹಾಕಲಿಕ್ಕೆ. ಅದನ್ನು ಸರಿಪಡಿಸ್ತಾ ಹೋದರೆ ನಾವು ನಿಜಕ್ಕೂ ಸಹ ಉಗ್ರವಾದಂಥ ಹೋರಾಟವನ್ನು ಜಾತ್ಯತೀತ ಜನತಾದಳದ ಪರವಾಗಿ ಈ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇವೆ.